ಈಗ ಸಾಮಾನ್ಯವಾಗಿ ಒಂದು ಆಧ್ಯಾತ್ಮಿಕ ಅಥವಾ ಪೌರಾಣಿಕ ಪಾತ್ರ ಮಾಡಬೇಕಾದ್ರೆ ಅದಕ್ಕೆ ತುಂಬ ಪ್ರಿಪ್ರೇಷನ್ ಬೇಕು. ಯಾಕಂದರೆ ತುಂಬ ಡೀಟೇಲಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಾಸ್ಟ್ಯೂಮ್ ಆಗಲಿ ಅಥವಾ ಮೇಕಪ್ಪು, ಭಾಷೆ, ಉಚ್ಚಾರಣೆ, ನೀವಾಗಲೇ ಹೇಳ್ತಿದ್ದಾಗ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹೇಗಿತ್ತು ಇಬ್ರಿಗೂ ಆ ಟೈಮ್ ಅಂತ? ಸೀರಿಯಲ್ಸ್ ಮೂವೀಸ್ ಎಲ್ಲ ನೋಡಿದ್ವಿ. ಇದ್ರ ತರ ಯಾವ್ದಿದೆ ಬೇರೆ ಸೀರಿಯಲ್ಸು ಆಗಿನ ಕಾಲದಲ್ಲಿ ಹೇಗಿತ್ತು ಕಾಸ್ಟ್ಯೂಮ್ಸ್ ಎಲ್ಲ. ಪ್ರೊಡಕ್ಷನ್ ಟೀಮು ಚಾನೆಲ್ ತುಂಬಾ ರಿಸರ್ಚ್ ಎಲ್ಲ ಮಾಡಿದ್ರು, ಯಾವ ತರ ಇರಬೇಕು. ಸಣ್ಣ ಡೀಟೇಲಿಂಗ್ ಕೂಡ ನೋಡೋರು. ಬಿಂದಿ ಗಿಂದಿ ಇಟ್ರೆ ಅದು ಪ್ಲಾಸ್ಟಿಕ್ ಟೈಪ್ ಬಂದ್ಬಿಡುತ್ತೆ. ವೆರಿ ಏನೋ ಡೀಟೇಲಿಂಗ್ ಆಗಿರ್ಬೇಕು. ಆಗಿನ ಕಾಲದಲ್ಲಿ ಏನಿತ್ತು ಅದು ಮಾತ್ರ ಯೂಸ್ ಮಾಡಲ್ಲ. ಕಾಜಲ್ಲು ಮತ್ತೊಂದೆಲ್ಲ ಏನಿಲ್ಲ, ನೀಟ್ ಮೇಕಪ್, ನೀಟ್ ಕಾಸ್ಟ್ಯೂಮ್ಸ್ ಅದೆಲ್ಲ. ಆಕ್ಟಿಂಗ್ ವೈಸು, ಉಚ್ಚಾರಣೆ, ಭಾಷೆ ಅದೆಲ್ಲ ನಾವು ನಮ್ಮ ಪ್ರಿಪ್ರೇಷನ್ ಇತ್ತು. ಕನ್ನಡ ಯಾವಾಗ್ಲೂ ಕನ್ನಡ ಮಾತಾಡೋದೇ ಒಂದು ನಮ್ಗೆ ಎಕ್ಸಸೈಸ್. ದಟ್ ವಾಸ್ ದಿ ಓನ್ಲಿ ಥಿಂಗ್, ಇನ್ನೇನಿಲ್ಲ. ಆಮೇಲೆ ಜೊತೆಲಿ ಸಿಕ್ಕಾಗ ನಾವು ಮಾತಾಡ್ಬೇಕಾದ್ರೂ ಅದನ್ನೇ ನಾವಿಬ್ರು ಮಾತಾಡ್ಕೊಂಡಿದ್ವಿ. ಕನ್ನಡದಲ್ಲೇ ಆದಷ್ಟು ಮಾತಾಡಿದಾಗ ನಮ್ಗೆ ಈಸಿ ಆಗುತ್ತೆ. ಸೊ ಕಚ್ಚೆ ಸೀರೆ ಫಸ್ಟ್ ನಾನು ಹುಟ್ಟಿದ್ದೆ ಯಾವಾಗಂದ್ರೆ ಪ್ರೊಡಕ್ಷನ್ ಇದರಲ್ಲಿ ಎಂಗೇಜ್ಮೆಂಟ್ ಸೀನ್ ಬರುತ್ತಲ್ಲ, ಅವತ್ತೇ ಫಸ್ಟ್ ಹುಟ್ಟಿದ್ದು. ಎಷ್ಟು ಕಾಮಿಡಿ ಆಗಿತ್ತು ಅಂದ್ರೆ ನನಗೆ ನಡಿಯಕ್ ಬರ್ತೀಯ ತುಂಬಾ ಕಷ್ಟಪಡ್ತಿದ್ದೆ ನಾನು ನಡೆಯೋದಕ್ಕೆ. ಪಾಪ ಅದು ಡ್ರೆಸ್ಸರ್ ಇರ್ತಾರಲ್ಲ, ಅವರು ನಂಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಹೇಮಾ ಆಂಟಿ ಮತ್ತೆ ಪ್ರೇಮ ಅಂತ ಬರ್ತಿದ್ರು. ಅದು ರಿಚುವಲ್ಸ್ ಎಲ್ಲ ಇದ್ದಾಗ ಕಂಪ್ಲೀಟ್ ಅವ್ರು ನೋಡ್ಕೊಳ್ಳೋದಕ್ಕೆ ಅಂತ ಅಂದ್ರೆ ಚಾನಲ್ ಕಡೆಯಿಂದ ಬರ್ತಿದ್ರು. ಅವ್ರು ನನಗೆ ಸೀರೆ ಉಡಿಸ್ಕೊಟ್ಟು ಹಿಂಗಿರ್ಬೇಕು ಹಿಂಗ್ ನಡ್ಕೊಂಡು ಹೋಗು. ತುಂಬಾನೇ ಕಷ್ಟ ಆಗ್ತಿದೆ ನಡೆಯಕ್ಕೆ. ಇಟ್ಸ್ ಲುಕಿಂಗ್ ರಿಯಲಿ ಆಡ್ ಅದನ್ನ ನಡಿಬೇಕಾದ್ರೆ. ಸೊ ಅದು ಹಂಗ್ ಸ್ಟಾರ್ಟ್ ಆಗಿ ಇವಾಗ ಎಷ್ಟು ಕಂಫರ್ಟೇಬಲ್ ಆಗಿದ್ದೀನಿ ಅಂದ್ರೆ ಸ್ಯಾರಿಲಿ. ಸೊ ಇದು ಕೂಡ ಅಷ್ಟೇ ನಂಗೆ ಕಂಫರ್ಟೇಬಲ್ ಆಗ್ಬಿಟ್ಟಿದೆ. ಮತ್ತೆ ಉಡ್ಬೇಕಾದ್ರೂ ಅಷ್ಟೇ ಇವಾಗ ನಾನು ಯಾರು ಹೆಲ್ಪ್ ಕೂಡ ತಗೊಳೋದಿಲ್ಲ.